ಜಾತಿ ಧರ್ಮದ ಹೆಸರಲ್ಲಿ ರಾಜಕೀಯ ದೊಬ್ಬರಾಟ ಆಡ್ತಿರೋ ರಾಜಕೀಯ ವ್ಯಕ್ತಿಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ನಮಸ್ಕಾರ, ನನ್ನ ಹೆಸರು ಮನೋಹರ್ ಆರ್ಮನ್ ಅಂತ. ಇಲ್ಲೊಂದು ಸೂಕ್ಷ್ಮತೆ ಇದೆ, ಅರ್ಥ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿಯ ಜಾತಿ ಧರ್ಮದ ವಿರೋಧಿ ಅಲ್ಲ. ಮೊನ್ನೆ ಸಿದ್ದರಾಮಯ್ಯ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, SC ST ಅನ್ನೋ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ವಿತರಣೆ ಮಾಡಕ್ಕೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಆದ್ರೆ ಬೇರೆ ಯಾವುದೇ ರೀತಿ ಜಾತಿನಲ್ಲಿ ನಿಮಗೆ ಬಡ ವಿದ್ಯಾರ್ಥಿಗಳು ಕಾಣಲೇ ಇಲ್ವಾ ಸ್ವಾಮಿ? ಎಲ್ಲಾ ಜಾತಿನಲ್ಲೂ ಕೂಡ ಬಡ ವಿದ್ಯಾರ್ಥಿಗಳಿದ್ದಾರೆ. ಸರ್ವರಿಗೂ ಸಮಪಾಲು ಅಂತ ಅಧಿಕಾರಕ್ಕೆ ಬರ್ತೀರಾ. ಆದ್ರೆ ನೀವು ಮಾಡ್ತಾ ಇರೋದು ಏನ್ ಸ್ವಾಮಿ? ಎಲ್ಲಾ ಜಾತಿಯ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಕೊಟ್ರಾ? ಎಲ್ಲಾ ಜಾತಿಯ ಬಡ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀರಾ? ಎಲ್ಲಾ ಜಾತಿಯ ಬಡ ಜನರಿಗೆ ಶಾದಿ ಭಾಗ್ಯ ಕೊಟ್ರ ಸ್ವಾಮಿ? ಇಲ್ಲ ಸ್ವಾಮಿ, ಒಂದು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅಧಿಕಾರ ಕೊಟ್ಟಿರೋದು ಕೇವಲ ಒಂದು ಜಾತಿ ಒಂದು ಧರ್ಮ ಅಲ್ಲ. ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಜನರು ಕೂಡ ನಿಮಗೆ ಮತ ಹಾಕಿ ಅಧಿಕಾರ ಕೊಟ್ಟಿದ್ದಾರೆ. ನಿಮಗೆ ಕೆಲಸ ಕೇವಲ ಒಂದು ಜಾತಿ ಒಂದು ಧರ್ಮದ ಏಳಿಗೆ ಉದ್ಧಾರಕ್ಕಲ್ಲ, ಎಲ್ಲಾ ಜಾತಿ ಎಲ್ಲಾ ಧರ್ಮನ ಸಮಾನವಾಗಿ ಉದ್ಧಾರ ಮಾಡ್ಲಿ ಅಂತ ನಿಮ್ಗೆ ಅಧಿಕಾರ ಕೊಟ್ಟಿಸಿರೋದು. ಸ್ವಾಮಿ, 1950ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಜಾತಿ ಧರ್ಮದ ರಿಸರ್ವೇಶನ್ ಅನ್ನೋ ಕಾಯ್ದೆ ತರ್ತಾರೆ. ಆದರೆ ಅದು ಕೇವಲ 10 ವರ್ಷಗಳಿಗೆ ಮಾತ್ರ. ಆದರೆ ನೀವು ರಾಜಕೀಯ ದೊಂಬರಾಟಕ್ಕೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕೋಸ್ಕರ 67 ವರ್ಷ ಕಂಟಿನ್ಯೂ ಮಾಡ್ತೀರಾ. ಸ್ವಾಮಿ, ಜಾತಿ ಅನ್ನೋ ರಿಸರ್ವೇಶನ್ ಇವತ್ತು ಯಾವ ರೀತಿ ಮಾರ್ಕವಾಗಿದೆ ಅಂದ್ರೆ, ಒಂದು ಜನಾಂಗದ ವ್ಯಕ್ತಿ ಜಾತಿ ಅನ್ನೋ ರಿಸರ್ವೇಶನ್ ನಲ್ಲಿ ಗೌರ್ಮೆಂಟ್ ಜಾಬ್ ತಂತಾನೆ, ಅವನು ಆರ್ಥಿಕವಾಗಿ ಸದೃಢ ಆಗ್ತಾ ಹೋಗ್ತಾನೆ. ಹಾಗೆ ಅವನ ಮಗನಿಗೂ ಕೂಡ ಜಾತಿ ರಿಸರ್ವೇಶನ್ ಕೋಟಾ ಸಿಗುತ್ತೆ. ಹಾಗೆ ಅವನ ಮೊಮ್ಮಗನಿಗೂ ಕೂಡ ಜಾತಿ ಅನ್ನೋ ರಿಸರ್ವೇಶನ್ ಸಿಗುತ್ತೆ. ಆದರೆ ಇನ್ನೊಂದು ಪಂಗಡ ಇರೋ ಬಡ ಜನರಿಗೆ ಯಾವುದೇ ರೀತಿ ರಿಸರ್ವೇಶನ್ ಸಿಗಲ್ಲ. ಆದರೆ ಅದು ಏನು ಎಂಟೈರ್ ಫ್ಯಾಮಿಲಿ ಆರ್ಥಿಕವಾಗಿ ಹಿನ್ನುಡಿತಾ ಹೋಗ್ತಾನೆ. ನಿಮ್ಮಂತಹ ರಾಜಕೀಯ ವ್ಯಕ್ತಿಗಳಿಗೆ ನಾನು ಹೇಳೋದಿಷ್ಟೇ, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ನಿಮಗೆ ಪ್ರಾಮಾಣಿಕವಾಗಿ ಅಧಿಕಾರನೇ ಮಾಡ್ತಿದ್ರೆ, ನಿಮಗೆ ತಾಕತ್ತೇ ಇದ್ರೆ ಜಾತಿ ಅನ್ನೋ ರಿಸರ್ವೇಶನ್ ಕ್ಯಾನ್ಸಲ್ ಮಾಡಿ ಆದಾಯದ ಮೇಲೆ ರಿಸರ್ವೇಶನ್ ಕೊಡಿ ಸ್ವಾಮಿ. ಆಗ ಎಲ್ಲಾ ಜಾತಿಯ ಬಡವರಿಗೂ ಸಮಾನವಾಗಿ ಸೌಲಭ್ಯಗಳು ದೊರೀತವೆ. ನಮಗೆ ಸ್ವತಂತ್ರ ಬಂದು 70 ವರ್ಷ ಆಯಿತು ಸ್ವಾಮಿ. ನಿಮ್ಮಂತಹ ಜಾತಿ ಧರ್ಮದ ಹೆಸರಿನಲ್ಲಿ ಜನರ ಸುಲಿಗೆ ಮಾಡ್ತಾ ಇರೋ ರಾಜಕೀಯ ವ್ಯಕ್ತಿಗಳಿರೋದ್ರಿಂದ ಇನ್ನು 70 ಅಲ್ಲ ಸ್ವಾಮಿ, ಇನ್ನು 150 ವರ್ಷ ಆದ್ರೂ ಕೂಡ ನಮ್ಮ ದೇಶದ ಪರಿಸ್ಥಿತಿ ಹೀಗೆ ಇರುತ್ತೆ. ಅಧಿಕಾರ ಅನ್ನೋ ಚಾಟಿ ನಿಮಗೆ ಕೊಟ್ಬಿಟ್ಟಿದೀವಿ. ನೀವು ಜಾತಿ ಧರ್ಮ ಭ್ರಷ್ಟಾಚಾರ ಸುಲಿಗೆ ಅನ್ನೋ ಬುಗುರಿನಲ್ಲಿ ನಮ್ಮನ್ನು ಬುಗುರಿ ಆಡಿಸ್ತಾ ಇದ್ದೀರಾ. ಲಾಸ್ಟ್ನೇದಾಗಿ ಜಾತಿ ಧರ್ಮದ ಹೆಸರಿನಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡ್ತಾರೋ ನಿಮ್ಮಂತ ರಾಜಕೀಯ ವ್ಯಕ್ತಿಗಳಿಗೆ ಹೇಳೋದಿಷ್ಟೇ, ಎಲ್ಲಾ ಜಾತಿಯ ನೊಂದ ಬಡ ವಿದ್ಯಾರ್ಥಿಗಳು ರೆಡಿ. ದಮ್ಮಿದ್ರೆ ಹಿಡಿ, ಒಳ್ಳೆ ಟೈಮ್ ಬರ್ಲಿ ತಡಿ. ಜಾತಿ ರಾಜಕೀಯ ಪುಡಿ ತಾಕತ್ತಿದ್ರೆ ಇಡಿ, ಇಲ್ಲ ಅಂದ್ರೆ ಡ್ಯಾಶ್ ಮುಚ್ಕೆ ನಡಿ. ಈ ವಿಡಿಯೋ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಎಲ್ಲ ಜನತೆಗೂ ತಲುಪುವುದೇ ನನ್ನ ಉದ್ದೇಶ. ದಯಮಾಡಿ ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು.